232ನೇ ಶ್ಲೋಕ. ಕಪ್ಪಂಡಿತಸ್ತ್ವತ್ಪರಂ ಶರಣಂ ಸಮೀಯಾತ್ ಭಕ್ತ ಪ್ರಿಯಾ ಧೃತಗಿರ ಸುಹೃದ ಕೃತಜ್ಞಾತ್ ಸರ್ವಾನ್ ದದಾತಿ ಸುಹೃದೋ ಭಜತೋಪಿ ಕಾಮಾನ್ ಆತ್ಮಾನಮಪ್ಯುಪಚಯಾ ಪಚಯೌ ನ ಯಸ್ಯ. ಕಃ ಪಂಡಿತಃ ತ್ವದಪರಂ ಶರಣಂ ಸಮೀಯಾತ್ ಭಕ್ತ ಪ್ರಿಯಾತ್ ಋತಗಿರಃ ಋತಗಿರಃ ಸತ್ಯವ ಋತಗಿರಃ ಸುಹೃದಃ ಕೃತಜ್ಞಾತ್ ಸರ್ವಾನ್ ದದಾತಿ ಸುಹೃದಃ ಭಜತೋಪಿ ಕಾಮಾನ್ ಆತ್ಮಾನಂ ಅಪಿ ಉಪಚಯ ಅಪಚಯೌ ನ ಯಸ್ಯ. ಅಕ್ರೂರ ಶ್ರೀಕೃಷ್ಣನಿಗೆ ಹೇಳ್ತಕ್ಕಂಥ ಮಾತು. ಯಾರು ತಾನೆ ನಿನ್ನನ್ನ ಬಿಟ್ಟು ಮತ್ತೊಬ್ಬನನ್ನ ಆಶ್ರಯಿಸ್ತಾನೆ, ಆರಾಧಿಸ್ತಾನೆ, ಎಲ್ಲರೂ ಕೂಡ ನಿನ್ನನ್ನೇ ಆರಾಧಿಸ್ತಾರೆ. ಪಂಡಿತ, ಪಂಡಿತ ಅಂದ್ರೆ ಜ್ಞಾನಿ ಅಂತರ್ಥ. ಅಂದ್ರೆ ಯಾವುದು ನಮಗೆ ಒಳ್ಳೆಯದು, ಯಾವುದು ನಮಗೆ ಒಳ್ಳೆಯದಲ್ಲ, ಇದನ್ನ ತಿಳಿಯುವ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಯಾರೇ ಆಗಿರ್ಲಿ, ಸ್ವದಪರಂ ನಿನ್ನನ್ನ ಬಿಟ್ಟು ಶರಣಂ ಸಮೀಯಾತ್ ಬೇರೆ ಯಾರನ್ನ ತಾನೇ ಶರಣ ಮೊರೆ ಹೊಂದುತ್ತಾರೆ, ನಿನ್ನನ್ನ ಬಿಟ್ಟು ಮತ್ತೆ ಯಾರನ್ನೂ ಕೂಡ ಮೊರೆ ಹೊಂದೋದಿಲ್ಲ. ಭಕ್ತ ಪ್ರಿಯಾತ್ ಋತಗಿರ, ಯಾಕೆ ನೀನೇನಾಗಿದ್ದೀಯಾ ಅಂದ್ರೆ ಋತಗಿರ, ನಿನ್ನ ಗೀಹಿಗಿರೋ ಗಿರಹ, ನಿನ್ನ ಮಾತುಗಳೆಲ್ಲೂ ಕೂಡ ಋತ ಸತ್ಯವಾಗಿರುವಂತ ಮಾತುಗಳು. ಭಕ್ತರಿಗೆ ನೀನು ಕೊಟ್ಟಂತ ಮಾತಿನ ವಿಶ್ವಾಸ, ಮಾತನ್ನ ನೀನ್ ಯಾವತ್ತೂ ಕೊಡದಿರೋವನಲ್ಲ, ಭಕ್ತರಿಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ಸುಹೃದ ಸ್ನೇಹಿತನಂತಿರುವವನು. ಕೃತಜ್ಞಾತ್ ನೀನು ಭಕ್ತರು ಮಾಡಿರ್ತಕ್ಕಂಥ ಉಪಕಾರವನ್ನ ಭಗವಂತ ಎಂದೆಂದೂ ಕೂಡ ಮರೆಯುವುದಿಲ್ಲ, ಅವನು ಕೃತಜ್ಞನಾಗಿರ್ತಾನೆ. ಭಕ್ತರಲ್ಲಿ ಅತ್ಯಂತ ಪ್ರೀತಿ ಮತ್ತು ಸ್ನೇಹ ಬಾಂಧವ್ಯ, ಕೃತಜ್ಞತಾ ಭಾವ. ಭಕ್ತರ ಭಕ್ತಿಯನ್ನ ಭಕ್ತರು ಅರ್ಪಣೆ ಮಾಡಿದ್ರೆ ಭಗವಂತ ಅದನ್ನ ಇಟ್ಕೊಳ್ಳೋದಿಲ್ಲ, ಅದಕ್ಕೇನಾದ್ರೂ ಪ್ರತಿಯಾಗಿ ಭಕ್ತರಿಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಸರ್ವಾನ್ ದದಾತಿ ಸುಹೃದ, ತನ್ನ ಸ್ನೇಹಿತರಾಗಿರ್ತಕ್ಕಂಥ ಈ ಭಕ್ತರಿಗೆ ಭಗವಂತ ಸರ್ವಾನ್ ದದಾತಿ, ಸರ್ವಾಂಗ ಕಾಮಾನ್ ದದಾತಿ ಭಜತೋಪಿ, ಯಾರು ಭಜಿಸ್ತಾರೋ ನಿರಂತರವಾಗಿ ಅಂತವರಿಗೆ ಭಗವಂತ ಎಲ್ಲವನ್ನೂ ಕೊಡ್ತಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಆತ್ಮಾನಮಪಿ, ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡು ಬಿಡ್ತಾನೆ. ತನ್ನನ್ನೇ, ಈ ಬಲಿಚಕ್ರವರ್ತಿಯ ಸಂದರ್ಭದಲ್ಲಿ ಆಗ್ಬೇಕಾದ್ರೆ ಭಗವಂತ ಅವನ ಬಲಿಚಕ್ರವರ್ತಿಯ ದ್ವಾರಪಾಲಕನಾಗಿ ಹೋಗಿ ನಿಂತಿದ್ದಾನೆ. ಬಲಿಚಕ್ರವರ್ತಿಯ ದ್ವಾರಪಾಲಕನಾಗಿ ಹೋಗಿ ನಿಂತಿದ್ದಾನೆ ಅಂದ್ರೆ ಎಷ್ಟು ಆ ಭಗವಂತ ತನ್ನನ್ನು ಅರ್ಪಣೆ ಮಾಡಿಕೊಳ್ಳುವುದು ಭಕ್ತರಿಗೋಸ್ಕರವಾಗಿ ಅನ್ನೋದು ಗೊತ್ತಾಗತ್ತೆ. ಆದರೆ ದೇವರು ಎಷ್ಟೇ ಅನುಗ್ರಹವನ್ನ ಮಾಡಿದ್ರು ಕೂಡ ಭಕ್ತರಿಗೆ ಎಷ್ಟೇ ಸಂಪತ್ತನ್ನು ಕೊಡ್ಲಿ, ಸ್ಥಾನ ಮಾನ ಎಲ್ಲವನ್ನೂ ಕೊಡ್ಲಿ, ಆದ್ರೆ ನ ಉಪಚಯವು ಅಪಚಯವು ಯಸ್ಯ, ಆ ಭಗವಂತನಿಗೆ ಉಪಚಯ ಅಪಚಯಗಳು ಇಲ್ಲ. ನಾವೇನೋ ಭಗವಂತನಿಗೆ ಅರ್ಪಣೆ ಮಾಡಿದ್ವಿ ಅಂತ ಅವನಲ್ಲಿ ಏನೋ ಹೆಚ್ಚಾಗೋದು, ಅಥವಾ ದೇವರು ನಮ್ಗೇನೋ ಅನುಗ್ರಹ ಮಾಡಿ ನಮ್ಗೇನೋ ಕೊಟ್ಟ ಅಂತ ಕೊಡಿ ಅವನಲ್ಲೇನೋ ಕಡಿಮೆ ಆಗೋದು, ಯಾವುದು ಕೂಡ ಭಗವಂತನಲ್ಲಿ ಇಲ್ಲ. ಹಾಗಾಗಿ ವೃದ್ಧಿ ಹ್ರಾಸಗಳು ಇಲ್ಲದೆ ಇರತಕ್ಕಂತಹ ಮತ್ತು ನಿರಂತರವಾಗಿ ಸ್ನೇಹಿತನಾಗಿ ನಮ್ಮ ಜೊತೆಯಲ್ಲೇ ಇರುವಂತಹ, ನಮ್ಮ ಭಕ್ತಿಯನ್ನ, ನಮ್ಮ ಭಾವನೆಯನ್ನ, ಸೇವನೆಯನ್ನ ನಿರಂತರವಾಗಿ ಕಂಡು ಅದಕ್ಕೆ ಪ್ರತಿಯಾಗಿ ಅನಂತಪಟ್ಟು ಕೊಡುವಂತ ಭಗವಂತನನ್ನ ಬಿಟ್ಟು ಮತ್ತೆ ಬೇರೆ ಯಾರನ್ನ ತಾನೇ ಯಾರಾದ್ರೂ ಸೇವಿಸಿ ಯಾರು ಬೇರೆ ಯಾರನ್ನೂ ಕೂಡ ಸೇವಿಸೋದಿಲ್ಲ. ಹಾಗಾಗಿ ಮೊರೆ ಹೊಂದಲು ಅತ್ಯಂತ ಯೋಗ್ಯನಾದ ವ್ಯಕ್ತಿ ಅಂದ್ರೆ ಅದು ಭಗವಂತನೇ ಅನ್ನೋದನ್ನ ಕುರೂರ ಹೇಳತಕ್ಕಂಥ ಒಂದು ಮಾತು. ವ್ಯಾಖ್ಯಾನ ಓದ್ತೇನೆ. ತದೇವಂ ಪಿತೃತ್ವಾದೇಹೇ ಅವಿಷಮತ್ವಾತ್ ಕೃಪಾಲುತ್ವಾಚ್ಚ ಶ್ರೀಹರೋ ವಿಶೇಷತಃ ಭಕ್ತಿ ಕಾರ್ಯ ಇತ್ಯಾಶಯೇನ ತತ್ರ ಆದರಜನನಾಯ ಭಗವತಃ ಅನ್ಯತ್ರ ಭಕ್ತಿಂ ಕುರ್ವತಃ ಗಂಗಾವಾಲುಕೆ ಕೂಪಂ ಕುರ್ವತಃ ಇವ ಮೂರ್ಖತಾಂ ದರ್ಶಯತಿ. ಅಂದ್ರೆ ಭಗವಂತ ಪಿತೃತ್ವಾದೇಹ ಅವಿಶೇಷಂ, ತಂದೆ ತಾಯಿ ಎಲ್ಲವೂ ಭಗವಂತನೇ ಆಗಿದ್ದಾನೆ. ಪಿತೃತ್ವಾದಿ ಅವಿಶೇಷಂ. ಹಾಗಾಗಿ ಅವಿಶೇಷತ್ವಾತ್ ಕೃಪಾಲುತ್ವಾತ್, ತಂದೆ ತಾಯಿ ಅಂತ ಭಗವಂತ ನಮ್ಮನ್ನ ಸದಾ ಪೋಷಿಸ್ತಾನೆ, ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಅನುಕಂಪೆ, ನಮ್ಮ ತಪ್ಪುಗಳನ್ನ ಭಗವಂತ ಕ್ಷಮಿಸ್ತಾನೆ. ಆ ದಯಾ ಭಾವನೆ ಭಗವಂತನಲ್ಲಿ ಇದೆ. ಕೃಪಾಲುತ್ವಾತ್
ಶ್ರೀಹರೋ ವಿಶೇಷತಃ ಭಕ್ತಿ ಕಾರ್ಯ. ಭಗವಂತನಲ್ಲಿ ವಿಶೇಷವಾಗಿ ಭಕ್ತಿಯನ್ನ ಮಾಡಬೇಕು ಇತ್ಯಾಶಯನ, ಈ ಅಭಿಪ್ರಾಯದಿಂದ ತತ್ರ ಆದರ ಜನನಾಯ, ಭಗವಂತನಲ್ಲೇ ಭಕ್ತಿ ಮಾಡಬೇಕು ಎಂಬ ವಿಚಾರದಲ್ಲಿ ಇನ್ನೂ ನಮಗೆ ಆದರ ಆಸಕ್ತಿಗಳು ಹುಟ್ಟಬೇಕು. ಅದಕ್ಕೋಸ್ಕರವಾಗಿ ಭಗವತಃ ಅನ್ಯತ್ರ ಭಕ್ತಿ ಕುರುವತಃ, ದೇವರನ್ನ ಧಿಕ್ಕರಿಸಿ ತಿರಸ್ಕರಿಸಿ ಬೇರೆ ಕಡೆಯಲ್ಲಿ ಭಕ್ತಿ ಮಾಡತಕ್ಕಂಥವರನ್ನ ನಿಂದನೆ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಗಂಗಾ ತೀರದಲ್ಲಿ ಹೋಗಿ ಬಾವಿಯನ್ನ ತೋಡಿದವನಂತೆ, ಬಾಯಾರಿಕೆ ಆಗಿದೆ, ನೀರು ಕುಡಿಬೇಕು. ನೀರು ಕುಡಿಬೇಕಾದ್ರೆ ಅಷ್ಟು ಪವಿತ್ರವಾದ ಶುದ್ಧವಾದ ಗಂಗೆ ಇರಬೇಕಾದ್ರೆ, ಗಂಗೆ ಜೀವ ನದಿ, ಅದು ಬೇರೆ ನದಿಗಳಲ್ಲಿ ಬತ್ತಿ ಹೋಗೋದು ಅಂತಿಲ್ಲ. ನಿರಂತರವಾಗಿ ಹರಿಯುವಂತ ಗಂಗೆಯ ತೀರದಲ್ಲಿ ಗಂಗಾ ನೀರನ್ನೇ ಕುಡಿಯೋದು ಬಿಟ್ಟುಕೊಂಡು ಬಾಯಾರಿಕೆ ಆಗಿದೆ ಅಂತ ಹೇಳಿ ಯಾರಾದ್ರೂ ಬಾವಿ ತೋಡಿ ನೀರು ಕುಡಿಯೋ ಪ್ರಯತ್ನ ಮಾಡಿದ್ರೆ ಮೂರ್ಖ ಅಂತ ಅರ್ಥ. ಹಾಗೆ ಸರ್ವಪ್ರದನಾಗಿರ್ತಕ್ಕಂಥ ಭಗವಂತ ಅವನೇ ನಮ್ಮ ಜೊತೆಗಿರ್ಬೇಕಾದ್ರೆ, ಅವನೇ ನಮ್ಗೆ ಅನುಗ್ರಹೋನ್ಮಕನಾಗಿರ್ಬೇಕಾದ್ರೆ ಅವನನ್ನ ಬಿಟ್ಟು ಅವನನ್ನ ಧಿಕ್ಕರಿಸಿ ಇತರ ದೇವತೆಗಳನ್ನ ಆರಾಧನೆ ಮಾಡುವವನು ಮೂರ್ಖ ಅಂತ ಅಭಿಪ್ರಾಯ. ಗಂಗಾಬಾಲಗೆ ಕೂಪಂ ಕುರುವತಃ ಇವ ಮೂರ್ಖತಾಂ ದರ್ಶಯತಿ, ಅವನು ಮೂರ್ಖ ಅಂತ ತೋರಿಸ್ತಾ ಇದ್ದಾರೆ. ಕಪ್ಪಂಡಿತ ಇತಿ ಯಹ ಭಜತಃ, ಅಲ್ಲಿ ಯಹ ಇದೆ, ಭಜತಃ ಅಂತಿದೆ. ಭಜತಃ ಅಂತ ಹೇಳಿದ್ರೆ ಭಜಿಸುವಂತ ಭಕ್ತರಿಗೆ, ಯಾವ ಭಗವಂತನು ಭಜಿಸುವ ಭಕ್ತರಿಗೆ. ಸುಹೃದ ಪ್ರಿಯಸ್ಯ ಭಕ್ತಸ್ಯ, ಸುಹೃದ ಪ್ರಿಯನಾದ ತನ್ನ ಭಕ್ತನಿಗೆ ಆತ್ಮಾನಮಪಿ ದದಾತಿ, ಭಗವಂತ ಆತ್ಮಾನಮಪಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡು ಬಿಡುತ್ತಾನೆ. ತದಾ ಸರ್ವಾನ್ ಕಾಮಾನ್ ದದಾತಿ ಕಿಮು, ನೋಡಿ ಅವನೇ ಅವನನ್ನು ಅರ್ಪಣೆ ಮಾಡಿಕೊಂಡು ಬಿಡುತ್ತಾನೆ. ಅರ್ಜುನನಿಗೆ ಸಾರಥಿಯಾಗಿ ಭಗವಂತ ನಿಂತ ಅಲ್ವಾ. ಹಾಗೆ ಬಲಿಚಕ್ರವರ್ತಿಯ ದ್ವಾರಪಾಲಕನಾಗಿ ನಿಂತ, ಪುಟ್ಟ ಬಾಲಕನಾಗಿರತಕ್ಕಂಥ ಧ್ರುವ ಪ್ರಹ್ಲಾದ ಇವರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಓಡೋಡಿ ಬಂದ ಭಗವಂತ. ತನ್ನ ಭಕ್ತ ಅಂಬರೀಷನನ್ನು ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ತಾನೇ ಚಕ್ರದ ರೂಪದಲ್ಲಿ ಬಂದು ಸಂರಕ್ಷಣೆಯನ್ನ ಮಾಡಿದ. ಹೀಗೆ ಆತ್ಮಾನಮಪಿ ದದಾತಿ, ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡು ಬಿಡುತ್ತಾನೆ ಅನ್ನೋದಿರ್ಬೇಕಾದ್ರೆ ಹೀಗೆ ಈ ತರ ಯಾವಾಗಿದೆಯೋ ತದಾ ಸರ್ವಾನ್ ಕಾಮಾನ್ ದದಾತಿ ಕಿಮು, ಇನ್ನು ನಾವು ಕೇಳಿದ್ದನ್ನೆಲ್ಲ ಕೊಡ್ತಾನೆ. ಕೇಳಿದ್ದಿಲ್ಲ ಅಂದ್ರೆ ಒಳ್ಳೆಯದು, ಸಾತ್ವಿಕವಾದದ್ದು, ಅದನ್ನೆಲ್ಲ ಭಗವಂತ ಕೊಡ್ತಾನೆ ಅನ್ನೋದ್ರಲ್ಲಿ ಪ್ರಶ್ನೆಯೇ ಬೇಕಾಗಿಲ್ಲ. ಏವಂ ಸರ್ವಾನ್ ಪ್ರತಿ ದಾನೇ ಅಪಿ ಉಪಚಯ ಅಪಚಯೋ ಯಸ್ಯ ನಸ್ತಃ, ಹೀಗೆ ಎಲ್ಲ ಭಕ್ತರಿಗೂ ಅವರ ಶ್ರೇಯಸ್ಸಿಗೆ ಅವರ ಅಭಿವೃದ್ಧಿಗೆ ಬೇಕಾದದ್ದನ್ನೆಲ್ಲ ಭಗವಂತ ಕೊಟ್ಟರೂ ಕೂಡ ಅವನಲ್ಲಿ ಉಪಚಯ ಅಪಚಯಗಳು ಇಲ್ಲ, ವೃದ್ಧಿಕ್ಷಾಸಗಳು ಇಲ್ಲ. ತಸ್ಮಾತ್ ತಾದೃಶಾತು ತ್ವತ್ ಅಂದ್ರೆ ತ್ವತ್ತಃ ನಿನ್ನಿಂದಾಗಿ, ಅಪರಂ ಅನ್ಯಂ, ತ್ವತ್ ಅಪರಂ ಅಂತಿದೆ. ಕಪ್ಪಂಡಿತ ತ್ವದಪರಂ, ತ್ವತ್ತಂದ್ರೆ ನಿನಗಿಂತ, ತ್ವತುತೆ ಯುಷ್ಮ ಶಬ್ದ, ನಿನಗಿಂತಲೂ ಅಪರಂ ಅನ್ಯಂ ಪುರುಷಂ, ಬೇರೆ ಯಾವ ವ್ಯಕ್ತಿಯನ್ನು ಯಾವ ದೇವತೆಯನ್ನು ಕಹ ಪಂಡಿತ ಬಂದ ಮೋಕ್ಷವಿದು. ಪಂಡಿತ ಅಂದ್ರೆ ಜ್ಞಾನಿ, ಜ್ಞಾನಿ ಅಂದ್ರೆ ಯಾವುದು ಬಂಧಕ್ಕೆ ಕಾರಣ, ಯಾವುದು ಮೋಕ್ಷಕ್ಕೆ ಕಾರಣ ಎಂಬುದರ ತಿಳುವಳಿಕೆ ಉಳ್ಳಂತಹ ವ್ಯಕ್ತಿಯು ಶರಣಂ ಪ್ರಾಪ್ನುಯಾತ್ ಭಕ್ತಿಪೂರ್ವಕಂ ಭಜೆ, ಹಾಗಾಗಿ ಪರಿಪೂರ್ಣವಾಗಿ ಭಕ್ತಿಪೂರ್ವಕವಾಗಿ ಭಜಿಸುವುದು ಯಾರನ್ನ? ಭಗವಂತನನ್ನ ಮಾತ್ರ. ಭಜನೀಯೇ ಭವಂತಿ ಪುರುಷೇ ತ್ರಯೋಧರ್ಮ ಅಪೇಕ್ಷಿತಾ. ನೋಡಿ, ಒಬ್ಬ ವ್ಯಕ್ತಿಯನ್ನ ನಾವು ಭಜಿಸ್ಬೇಕು. ಭಜಿಸೋದು ಅಂತ ಹೇಳಿದ್ರೆ ಪೂಜಿಸೋದು, ಒಬ್ಬನನ್ನ ನಾವು ಸೇವಿಸ್ಬೇಕು, ಅರ್ಪಿಸ್ಬೇಕು. ಭಜನೆಗೆ ಅರ್ಹನಾಗಿರ್ತಕ್ಕಂಥ ಒಂದು ದೇವತೆ ಅಥವಾ ಒಬ್ಬ ವ್ಯಕ್ತಿ ಅಂತ ಆದ್ರೆ ಅವನನ್ನು 3 ಬೇಕು. ತ್ರಯ ಧರ್ಮ ಅಪೇಕ್ಷಿತ, 3 ಧರ್ಮಗಳು ಅಪೇಕ್ಷಿತವಾದದ್ದು. ಯಾವುದದು 3 ಧರ್ಮ? ಒಂದು ಪಿತೃತ್ವಾದಿಕಂ, ಅಂದ್ರೆ ಅವರಲ್ಲಿ ತಂದೆ ತಂದೆಯಂತೆ ರಕ್ಷಿಸುವ, ತಾಯಿಯಂತೆ ಪ್ರೀತಿ ತೋರುವ, ವಾತ್ಸಲ್ಯ ತೋರುವ ಗುಣ ಇರಬೇಕು. ನಾವ್ ಯಾರನ್ನಾದ್ರೂ ಆಶ್ರಯಿಸ್ಬೇಕು ಅಂತಾದ್ರೆ, ಹೊರ ಇಡಬೇಕು ಅಂತಾದ್ರೆ, ನಂಬಬೇಕು ಅಂತಾದ್ರೆ ಅವರಲ್ಲಿ ತಂದೆ ತಾಯಿಯರ ಗುಣ ಇರಬೇಕು. ತಂದೆಯ ಕಾಳಜಿ, ತಾಯಿಯ ಪ್ರೀತಿ ಅವನಿಂದಿರಬೇಕು. ಮತ್ತು ಅಭಿಷಮತ್ವ ಪಕ್ಷಪಾತ ಇಲ್ಲದೆ ಇರುವಿಕೆ, ಮತ್ತು ಕೃಪಾಲುತ್ವ ದಯಾ ಸ್ವಭಾವವಿರಬೇಕು. ತತ್ರಯಂ ಅಪಿ ಅಸ್ಮಿನ್ನೇವ ಅಸ್ತಿ ಇತ್ಯಾಹ, ಇದು 3 ಕೂಡ ಈ ಭಗವಂತನಲ್ಲಿ ಇದೆ. ಯಾಕೆ? ಆದೃತಗಿರಹ ಭಕ್ತಪ್ರಿಯಾತ್ ವೃತಗಿರಹ ಸುಹೃದ ಕೃತಜ್ಞಾತ್. ಅಂದ್ರೆ ಭಗವಂತ ನಮಗೆ ಸ್ನೇಹಿತನಾಗಿದ್ದಾನೆ, ಅವನು ಕೃತಜ್ಞ. ಮಾಡಿದ್ದಕ್ಕೆ ಪ್ರತಿಯಾಗಿ ನಾವು ಸ್ವಲ್ಪ ಮಾಡಿದ್ರೆ ಅವನು ಅನಂತವಾಗಿ ಮಾಡ್ತಾನೆ. ಭಕ್ತ ಉಚ್ಚರಿತಾಹ ಪ್ರಿಯಾಹ ಆದೃತಾಹ ಗಿರಹ ಏನ ತಸ್ಮಾತ್ ಆದೃತ ಗಿರಹ. ನೋಡಿ, ಆದೃತ ಸ್ವೀಕರಿಸಲ್ಪಟ್ಟ ಮಾತು. ನಾವು ಏನು ಭಗವಂತನನ್ನ ಭಕ್ತಿಯಿಂದ ಸ್ತೋತ್ರ ಮಾಡುತ್ತೇವೆ, ಭಗವಂತನನ್ನ ಹಾಡಿ ಹೊಗಳುತ್ತೇವೆ, ನಾಮ ಸಂಕೀರ್ತನೆಗಳನ್ನು ಮಾಡುತ್ತೇವೆ, ಭಗವಂತ ಅದೆಲ್ಲವನ್ನು ತೆಗೆದುಕೊಳ್ತಾನಂತೆ. ಆದೃತ ಗಿರಹ
ಆದೃತ ತೆಗೆದುಕೊಳ್ಳಲ್ಪಟ್ಟ ಮಾತು. ನಮ್ಮ ಭಜನೆ, ಸ್ತೋತ್ರ, ನಾಮ ಸಂಕೀರ್ತನೆ, ಜಪತಪಾದಿಗಳನ್ನ ಭಗವಂತ ನಾವು ಸುಮ್ಮನೆ ರಾಮಕೃಷ್ಣ ಅಂದ್ರೂ ಕೂಡ ದೇವರದನ್ನು ಸ್ವೀಕಾರ ಮಾಡ್ತಾನೆ. ಮನೆಯಲ್ಲಿ ಕೂತು ನಾವು ನಮಗೆ ಗೊತ್ತಿಲ್ಲದೆ ರಾಮಕೃಷ್ಣ ಅಂದಿರ್ತೀವಿ. ನಾವು ದೇವರು ತೆಗೆದುಕೊಳ್ತಾನೋ ಇಲ್ಲೋ ಅಂತ ಗೊತ್ತಿಲ್ಲ, ಸುಮ್ಮನೆ ಅಂದಿರ್ತೀವಿ ರಾಮಕೃಷ್ಣ ಅಂತ. ಅದನ್ನ ಭಗವಂತ ಆ ತೆಗೆದುಕೊಳ್ತಾನೆ. ಆದರದಿಂದಾಗಿ ಪ್ರೀತಿಪೂರ್ವಕವಾಗಿ ತೆಗೆದುಕೊಳ್ತಾನೆ ಭಗವಂತ. ಅಂತಹ ಭಗವಂತನಿಗಿಂತಲೂ ಬೇರೆ ಯಾರನ್ನ ಭಜಿಸ್ಬೇಕು? ಸುಹೃತ್ವಂ ಪಿತೃತ್ವಾದೇಹ ಉಪಲಕ್ಷಣಮಿತಿ ಭಾವೇನ ಸುಹೃದ. ಸುಹೃತ್ ಅಂದ್ರೆ ಒಳ್ಳೆಯ, ಹೃತ್ ಅಂದ್ರೆ ಮನಸ್ಸು, ಅಂತಃಕರಣ. ಅಂದ್ರೆ ಅವನಲ್ಲಿ ತಂದೆ ಸ್ಥಾನ, ತಾಯಿಯ ಸ್ಥಾನ ಇದೆಲ್ಲ ಇರಬೇಕು, ಸುಹೃದಾಗಿರಬೇಕು ಅಂತ. ಕೃತ ಸೇವಾನುಸಂಧಾನ ವಾನ್ಹಿ ಸೇವಾನುರೂಪ ಫಲ ದಾತೃತದಯ ಅವಿಷಮಃ ಭವೇದಿತಿ ಕೃತಜ್ಞಾತ್. ಕೃತ ಸೇವಾನುಸಂಧಾನವ ಅಂದ್ರೆ ನಾವು ಮಾಡಿದ ಸೇವೆ, ಅದರ ಅನುಸಂಧಾನ. ಇವನು ಈ ತರ ಸೇವೆ ಮಾಡ್ತಾ ಇದ್ದಾನೆ ಅನ್ನೋ ಅರಿವು, ತಿಳುವಳಿಕೆ, ಅದರ ಅನುಸಂಧಾನ ಅದು ಭಗವಂತನಿಗಿರುತ್ತೆ. ಹಾಗಾಗಿ ಭಗವಂತ ಸೇವಾನುರೂಪ ಫಲದಾತೃ, ನಮ್ಮ ಸೇವೆಗೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ. ಅವಿಷಮಃ ಭವೇತ್, ಹಾಗಾಗಿ ಭಗವಂತನಲ್ಲಿ ವಿಷಮತ್ವ ಇಲ್ಲ, ಪಕ್ಷಪಾತ ಎಂಬುದು ಇಲ್ಲ. ಇತಿ ಕೃತಜ್ಞ. ಹಾಗಾಗಿ ಅವರವರು ಯಾವ್ಯಾವ ರೀತಿಯಲ್ಲಿ ನಂಬಿಕೆ ಇಟ್ಟು ಸೇವೆಯನ್ನು ಮಾಡ್ತಾರೋ ಅವರ ನಂಬಿಕೆ, ಅವರ ಸೇವೆ, ಅವರ ಪ್ರಾಮಾಣಿಕವಾದ ಕರ್ತವ್ಯಗಳಿಗೆ ಅನುಗುಣವಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ಹೊರತು ಸುಮ್ಮನೆ ಇವನು ಇಂಥ ವಂಶದಲ್ಲಿ ಹುಟ್ಟಿದ್ದಾನೆ, ಇವನು ಧನಿಕನಾಗಿದ್ದಾನೆ, ಇವನ್ ತಮ್ಮ, ಇವನ ಅಣ್ಣ, ಈ ಅಭಿಪ್ರಾಯಕ್ಕೆಲ್ಲರೂ ಭಗವಂತ ಅನುಗ್ರಹ ಮಾಡುವುದಿಲ್ಲ. ಅವನ ವ್ಯಕ್ತಿತ್ವ ಎಂಥದ್ದು, ಅವನಲ್ಲಿ ಯಾವ ರೀತಿಯಾಗಿ ಕಾಮಕ್ರೋಧಾದಿಗಳಿಲ್ಲ, ಅವನಲ್ಲಿ ಯಾವ ರೀತಿಯಾಗಿ ಕಾರ್ಯ ತತ್ಪರತೆ ಇದೆ, ಇದೆಲ್ಲವನ್ನು ಕೂಡ ಕಂಡು ಭಗವಂತ ಅನುಗ್ರಹ ಮಾಡ್ತಾನೆ. ಕೃಪಾಲುತ್ತಂಚ ಆದರತಃ ತದ್ವಾಕ್ಯಶ್ರವಣೇನ ಜ್ಞಾಯತಿ ಆದೃತಗ್ರಹ ಇತ್ಯುಕ್ತಂ. ನೋಡಿ, ಭಗವಂತನಲ್ಲಿ ಕೃಪಾಲುತ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಭಗವಂತನಿಗೆ ನಮ್ ಯಾವ ವ್ಯಕ್ತಿಗಳ ಸ್ತೋತ್ರ ಭಜನೆ ಇದೇನು ಬೇಕಾಗಿಲ್ಲ, ಅವನು ಪರಿಪೂರ್ಣ. ಅಪರಿಪೂರ್ಣನ ಆದ ವ್ಯಕ್ತಿಗೆ ಮತ್ತೊಬ್ಬರಿಂದ ಏನಾದ್ರೂ ಅಪೇಕ್ಷೆಗಳಿರುತ್ತೆ. ಆದರೆ ಭಗವಂತ ಎಂಬುವನು ಪರಿಪೂರ್ಣ. ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನಿಗೆ ಮತ್ತೊಬ್ಬರಿಂದ ಏನು ಕೂಡ ಬೇಕಾಗಿಲ್ಲ. ಆದರೂ ಕೂಡ ನಮ್ಮೆಲ್ಲರ ಸ್ತೋತ್ರ ನಮಸ್ಕಾರಾದಿಗಳನ್ನ ಭಗವಂತ ಏನ್ ಮಾಡ್ತಾನೆ? ಆದರದಿಂದಾಗಿ ಸ್ವೀಕಾರವನ್ನ ಮಾಡ್ತಾನೆ. ಹೀಗೆ ನಮ್ಮೆಲ್ಲರ ಸ್ತೋತ್ರಾದಿಗಳನ್ನ ಭಗವಂತ ಆದರದಿಂದ ಸ್ವೀಕಾರ ಮಾಡ್ತಾನೆ ಅಂತ ಆದ್ಮೇಲೆ ಆ ಭಗವಂತನಲ್ಲಿ ಎಷ್ಟು ಒಂದು ದಯಾಭಾವನೆ, ಕೃಪಾಲುತ್ವ ಎಂಬುದು ಇದೆ ಅನ್ನೋದು ಈ ಮೂಲಕವಾಗಿ ಗೊತ್ತಾಗತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕಹ ಪಂಡಿತ ಅಲ್ಲಿ ಭಕ್ತ ಪ್ರಿಯಾತ್, ಭಕ್ತರಿಗೆ ಪ್ರೀತಿಪಾತ್ರನಾದ ಆದೃತ ಗಿರಹ, ಅದು ಇದೆಲ್ಲ ಪಂಚಮಿ ಭಕ್ತಿ. ಆದೃತ ಗಿರಹ, ಗೀಹಿ ಗಿರೋ ಗಿರಹ, ಗಿರಂ ಗಿರೋ ಗಿರಹ, ಗಿರಹ ಗಿರೋಹೋ ಗಿರಹ, ಗಿರಹ ಗಿರ್ಭ್ಯಾಂ ಗಿರ್ಭಿ ಪಂಚ ಗೀರ್ಭ್ಯ ಪಂಚಮಿ ಭಕ್ತಿಯಲ್ಲಿ. ಆದೃತ ಗಿರಹ, ಭಕ್ತರ ಸ್ತೋತ್ರ ಭಜನೆ ನಾಮ ಸಂಕೀರ್ತನಾದಿಗಳನ್ನ ಸ್ವೀಕರಿಸಿರುವಂತಹ ಸುಹೃದ, ನಮ್ಮೆಲ್ಲರ ಸ್ನೇಹಿತನಾದಂತಹ ಕೃತಜ್ಞಾತ್, ನಾವು ಮಾಡಿದ ಭಕ್ತೈ ಸೇವೆ ಇವೆ ಮೊದಲಾದಗಳನ್ನ ಅರಿತಿರುವಂತಹ ನಿನಗಿಂತಲೂ ನಿನಗಿಂತಲೂ ಬೇರೆಯಾದ ಅಪರಂ ಅಪರಂ, ನಿನಗಿಂತಲೂ ಅಪರಂ ಬೇರೆಯಾದ ವ್ಯಕ್ತಿಯನ್ನು ಕಹ ಪಂಡಿತ, ಯಾವ ಜ್ಞಾನಿ ತಾನೆ ಸಮೀಯಾತ್ ಆಶ್ರಯಿಸಿ ಯಾನು. ಅದರ ಅರ್ಥ ಏನು? ಯಾರೂ ಕೂಡ ನಿನ್ನನ್ನು ಬಿಟ್ಟು ಮತ್ತೊಬ್ಬರನ್ನ ಆಶ್ರಯಿಸುವುದಿಲ್ಲ. ಭಜತಃ ಸುಹೃದ, ಭಜತಃ ನಿನ್ನನ್ನು ಭಜಿಸುವಂತಹ ಸುಹೃದ, ನಿನ್ನ ಸ್ನೇಹಿತನ ಸ್ಥಾನದಲ್ಲಿ ಇರುವಂತಹ ಭಕ್ತರಿಗೆ ಭಕ್ತರನ್ನು ಕುರಿತು ಸರ್ವಾನ್ ಕಾಮಾನ್ ಎಲ್ಲಾ ಕಾಮಿತಾರ್ಥಗಳನ್ನು ಕೂಡ ಕೊಡುವಂತಹ ಸರ್ವಾನ್ ಕಾಮಾನ್ ದದಾತಿ, ಭಗವಂತನು ಕೊಡುತ್ತಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಆತ್ಮಾನಮಪಿ ದದಾತಿ, ಆತ್ಮಾನಮಪಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಳ್ತಾನೆ. ಯಸ್ಯ ಯಾವ ಭಗವಂತನಿಗೆ ನ ಉಪಚಯ ಅಪಚಯವು, ಉಪಚಯ ಮತ್ತು ಅಪಚಯಗಳು ವೃತ್ತಿರಾಸಗಳು ಇಲ್ಲ. ಹಾಗಾಗಿ ಅಂತಹ ಭಗವಂತನನ್ನೇ ಎಲ್ಲರೂ ಕೂಡ ಸೇವಿಸಬೇಕು ಅನ್ನೋದು ಅಕ್ರೂರನ ಮಾತಿನ ಅಭಿಪ್ರಾಯ. ಕಪ್ಪಂಡಿತಸ್ತ್ವದ ಪರಂ ಶರಣಂ ಸಮಿನ್ಯಾತ್, ಭಕ್ತ ಪ್ರೀತಗಿರ ಸುಹೃದ ಕೃತಜ್ಞಾತ್, ಸರ್ವಾನ್ ದದಾತಿ ಸುಹೃದೋ ಭಜತೋಪಿ ಕಾಮ, ಆತ್ಮಾನಮಪ್ಯುಪಚಯಾಪಚಯೌ ನ ಯಸ್ಯ. ಶ್ರೀಕೃಷ್ಣಾರ್ಪಣಮಸ್ತು.